ಸರ್ ಹೇಳಿ. ಎಲ್ಲರಿಗೂ ನಮಸ್ಕಾರ. ಇದೇ ಫೆಬ್ರವರಿ 11 ಮತ್ತು 12ನೇ ತಾರೀಕು ಕಂಪ್ಲಿ ಉತ್ಸವ, 2ನೇ ವರ್ಷದ ಕಂಪ್ಲಿ ಉತ್ಸವ ಏನು ನಡೀತಿದೆ. ತಾವೆಲ್ಲರೂ ಕಂಪ್ಲಿ ಮತ್ತು ಕುರುಗೋಡಿನ ಸಮಸ್ತ ಜನತೆ ಬಂದು ಕಂಪ್ಲಿ ಮತ್ತು ಕುರುಗೋಡು ಉತ್ಸವ, ಅಂದರೆ ಕುರುಗೋಡು 15 ಮತ್ತು 16ನೇ ತಾರೀಕು, ಕಂಪ್ಲಿ ಬಂದು 11, 12. ಹಾಗಾಗಿ 11ನೇ ತಾರೀಕು ತುಂಗಭದ್ರಾ ಆರತಿ ಏನು ಕಾರ್ಯಕ್ರಮ ಇರ್ತೈತೆ. ಭಾಳಷ್ಟು ಪ್ರಯತ್ನಗಳು ಪಟ್ಟು ವಾರಣಾಸಿಯಿಂದ ಕರೆಸಿ ಅವರಿಗೆ ಇಲ್ಲಿ ತುಂಗಭದ್ರಾ ಆರತಿ ಮಾಡಲಿಕ್ಕೆ ಈಗಾಗಲೇ ರೆಡಿ ಮಾಡಿಕೊಂಡಿದ್ದಾರೆ. ಅದೇ ರೀತಿ 12ನೇ ತಾರೀಕು ವೇದಿಕೆ ಕಾರ್ಯಕ್ರಮ ಕಂಪ್ಲಿ ಶುಗರ್ ಫ್ಯಾಕ್ಟ್ರಿಯಲ್ಲಿ ವೇದಿಕೆ ಕಾರ್ಯಕ್ರಮ ಇರ್ತೈತಿ. ಹಂಗಾಗಿ ಭಾಳಷ್ಟು ಅದ್ದೂರಿಯಾಗಿ ಈ ಉತ್ಸವ ಆಚರಣೆ ಮಾಡ್ಬೇಕಂತ ಕರ್ನಾಟಕ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸರ್ ಅವರು, DCM ಆದಂಥ DK ಶಿವಕುಮಾರ್ ಅವರು ಹಾಗೂ ಶಿವರಾಜ್ ತಂಗಡಿಗಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಜಮೀರಣ್ಣ ಮತ್ತು ಬಳ್ಳಾರಿ ಜಿಲ್ಲೆಯ ಸಮಸ್ತ ಅಂದರೆ MP ಮತ್ತು MLAಗಳು ಎಲ್ಲರೂ ಸೇರಿ ಅದ್ದೂರಿಯಾಗಿ ಏನು ಆಚರಣೆ ಮಾಡ್ಬೇಕಂತ ನಾವು ಪ್ರಯತ್ನ ಏನು ಮಾಡ್ತಿದ್ವಿ. ತಮಗೆ ಕೇಳ್ಕೊಂಬೋದಷ್ಟೇ, ತಾವೆಲ್ಲರೂ ಬಂದು ಕಾರ್ಯಕ್ರಮ ನೋಡ್ರಿ. ಕಂಪ್ಲಿ ಇತಿಹಾಸ ಇವತ್ತೇನು ಕಂಪಲಿ ರಾಯ ಇರಲಿ, ಗಂಡಗಲ್ಲಿ ಕುಮಾರ್ ನಾಯಕರವ್ರು ಇರಲಿ, ಅದೇ ರೀತಿ ಕಂಪ್ಲಿ ಇತಿಹಾಸ ಇಲ್ಲಿ ಬೆಳೆಯಂಥ ಎಲ್ಲ ಬೆಳೆಗಳ ಪ್ರದರ್ಶನಗಳು, ಅದಾದಮೇಲೆ ಎಲ್ಲ ಕ್ರೀಡೆಗಳು ಎಲ್ಲವೂ ಇರ್ತಾವೆ. ತಾವೆಲ್ಲ ಬರಬೇಕು, ಕಂಪ್ಲಿ ಉತ್ಸವ ಯಶಸ್ವಿಗೊಳಿಸ್ಬೇಕಂತಂದು ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಹಾಗಾಗಿ ತಾವೆಲ್ಲ ಫೆಬ್ರವರಿ 11, 12ಕ್ಕೆ ಕಂಪ್ಲಿ ಉತ್ಸವಕ್ಕೆ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಸರ್ ಧನ್ಯವಾದ. ಸಂಸ್ಕೃತಿ ಇಲಾಖೆ ಸಚಿವರಾದಂಥ ಶಿವರಾಜ್ ತಂಗಡಿಗೆ ಅವ್ರಿಗೆ ಕೂಡ ಇದು ಮಾಡಿದ್ವಿ. ಅದಾದಮೇಲೆ ಬಳ್ಳಾರಿ ಜಿಲ್ಲೆಯ ಎಲ್ಲ MLAಗಳು ಎಲ್ಲರೂ ಬರಲಿಕ್ಕೆ ಇವಾಗೇನು ಆಹ್ವಾನ ಪತ್ರಿಕೆ ರೆಡಿ ಐತಿ, ಅವ್ರನ್ನ ಇನ್ವೈಟ್ ಮಾಡೋಂಥ ಕೆಲಸ ಮಾಡ್ತೀವಿ. ಕುರುಗೋಡಿಗೆ ಮಾನ್ಯ ಸಿದ್ದರಾಮಯ್ಯ ಸರ್ ಅವ್ರಿಗೆ ಕರೆಸ್ಬೇಕಂತ ಪ್ರಯತ್ನ ಇದೆ. ಹಾಗಾಗಿ ಇವಾಗ 13ನೇ ತಾರೀಕು ಹಂಪಿ ಉತ್ಸವಕ್ಕೆ ಬರ್ತಾರೆ ಯಾರು ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು. ಅವತ್ತಿನ ದಿನ ಆಹ್ವಾನ ಕೊಟ್ಟು ಅವರು 16ನೇ ತಾರೀಕಿಗೆ ಕುರುಗೋಡಿಗೆ ಕರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆರ್ಟಿಸ್ಟ್ಗಳು ಚಂದನ್ ಶೆಟ್ಟಿ ಅಂತ ಇಲ್ಲಿ, ಹನುಮಂತ, ಯಾರು ಬಿಗ್ ಬಾಸ್ ಇದು, ಆಮೇಲೆ ಅನುಶ್ರೀ, ಅನೇಕ ಜನ ಆರ್ಟಿಸ್ಟ್ಗಳು, ಒಬ್ಬರು ಇಬ್ಬರಲ್ಲ. ನನಗೆ ಫಿಲ್ಮ್ನಾಗ ಒಂದು ಸ್ವಲ್ಪ ಕೊರತೆ, ಯಾಕಂದರೆ ಫಿಲ್ಮ್ ನೋಡೇ 30-40 ವರ್ಷ ಆಯ್ತು. ಸರ್ ತಾವು ಇಲ್ಲರೂ ಕಂಪ್ಲಿ ಭಾಗದಲ್ಲಿ ಅತ್ಯಂತ ಜನಪ್ರಿಯ ಶಾಸಕರು, ಸ್ಥಳೀಯದವರಿಗೆ ಅವಕಾಶನ ಕೊಡ್ಬೋದಾಗಿತ್ತು. ಇವಾಗ ನಾನು ಅದಕ್ಕೆ ಗೆಸ್ಟ್ಗಳು ಕರ್ಸಕ್ಕೆ ಕೂಡ ಯಾಕೆ ಹಿಂದೇಟ್ ಹಾಕತ್ತೀನಿ ಅಂದರೆ, ಅಲ್ಲಿ ಗೆಸ್ಟ್ಗಳು ಜಾಸ್ತಿ ಆದಂಗಲ್ಲ, ಸ್ಥಳೀಯ ಕಲಾವಿದರಿಗೆ ಅವಕಾಶಗಳು ಸಿಗಲ್ಲ. ಹಂಗಾಗಿ 2 ಗಂಟೆ 2:30 3 ಗಂಟೆಗೆ ಸ್ಟಾರ್ಟ್ ಮಾಡೋಕ್ಕಾಗ್ತದೆ. ಯಾವುದು ವೇದಿಕೆ ಕಾರ್ಯಕ್ರಮ 3 ಗಂಟೆಯಲ್ಲಿ ಅವರು ಸುಮಾರು 7 ಗಂಟೆವರೆಗೆ ಎಲ್ಲರಿಗೂ 5 ನಿಮಿಷ ಕಾಲಾವಕಾಶ ಕೊಟ್ಟು ಎಷ್ಟು ಟೀಮ್ ಬರ್ತಾವೆ ಎಲ್ಲವನ್ನು ಕಂಪ್ಲೀಟಾಗಿ ಅವ್ರಿಗೆ ಅವಕಾಶಗಳು ಕೊಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡಕತ್ತೀವಿ. ಅದಾದಮೇಲೆ ನಮಗೇನು ತುಂಗಭದ್ರಾ ಆರತಿ ಏನೈತಲ್ಲ, ಅಲ್ಲಿ ಒಂದು 20 ಸ್ಥಳೀಯರೇ, ಏನು ಹೊರಗಿನವ್ರು ಯಾರು ಇರಲ್ಲ, ಕಂಪ್ಲಿ ಮತ್ತು ಕುರುಗೋಡಿನಿಂದ ಏನು ಮಕ್ಕಳು ಇರ್ಬೋದು, ಅದೇ ರೀತಿ ಅನೇಕ ಈ ಭರತನಾಟ್ಯ ಏನೇನು ಸಿಂಗರ್ಸಿದ್ದಾರೆ ಇವ್ರನ್ನೆಲ್ಲ ಕರೆದು ಅವ್ರನ್ನಲ್ಲಿ ವೇದಿಕೆ ಮೇಲೆ ಕಾರ್ಯಕ್ರಮಕ್ಕೆ ಕೊಡಲಿಕ್ಕೆ ಅದನ್ನು ಕೂಡ ಪ್ರಯತ್ನ ಮಾಡಕತ್ತೀವಿ. ಅದಾದಮೇಲೆ ಕಂಪ್ಲಿ ಕುರುಗೋಡು ಇವತ್ತೇನು ಅನೇಕ ಜನ ರಾಜ್ಯ ಮಟ್ಟದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಇವತ್ತು ಅನೇಕ ಕಲಾವಿದರು ಇದ್ದಾರೆ, ಅದರ ಡೈರೆಕ್ಟರ್ ಇದ್ದಾರೆ, ಅನೇಕ ಜನ ಸ್ಪೋರ್ಟ್ಸ್ ಪರ್ಸನ್ನು. ಅದಾದಮೇಲೆ ಇವ್ರನ್ನೆಲ್ಲ ಕರೆದು ಅದಾದಮೇಲೆ ಕಂಪ್ಲಿಗೆ ಬರೋಂಥ ಎಲ್ಲ ಏನು ಇಲಾಖೆ ಅಧಿಕಾರಿಗಳು, ಅಂದರೆ ನಮಗೆ ಉದಾಹರಣೆ ಇವಾಗ ಪೌರ ಕಾರ್ಮಿಕರು ಭಾಳಷ್ಟು ಕಷ್ಟಪಟ್ಟಿರ್ತಾರೆ, ಅವರಿಗೆ ಸನ್ಮಾನ ಮಾಡೋ ನಿಟ್ಟಿನಲ್ಲಿ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಹಿಂಗೆ ಅನೇಕ ಜನ ಇವತ್ತೇನು ಕಂಪ್ಲಿಗೆ ಸೇವೆ ಸಲ್ಲಿಸಿದ್ದಾರೆ. ಅವ್ರು ಸುಮಾರು ಒಂದು 3-3.5 ಸಾವಿರ ಜನ ಆಗ್ತಾರೆ. ಏನು ಕಂಪ್ಲಿ ಆರತಿ ಆದ ಕೂಡಲೇ ತುಂಗಭದ್ರಾ ಆರತಿ ಆದಮೇಲೆ ಅವ್ರು ಎಷ್ಟು ಜನ ಬಂದು ಕೂಡ 3,500 ಜನ ನಮ್ಮ ಟಾರ್ಗೆಟ್ ಇದೆ. ಅವ್ರು ಎಷ್ಟು ಜನ ಬರ್ತಾರೆ ಅವ್ರು ಪ್ರಾಮಾಣಿಕವಾಗಿ ಒಂದು ಸನ್ಮಾನ ಮಾಡಿ ಅವ್ರಿಗೆ ಒಂದು ಒಳ್ಳೆ ಗಿಫ್ಟ್ ಕೊಡಲಿಕ್ಕೆ ಈಗಾಗಲೇ ನಾವು ರೆಡಿ ಆಗಿದ್ದೀವಿ. ಭಾಳಷ್ಟು ಅದ್ದೂರಿ ಆಗ್ತಿತ್ತು, ನಿಜವಾಗ್ಲೂ ಭಾಳಷ್ಟು ಖುಷಿ ಆಗ್ತಿತ್ತು. ಯಾಕಂದರೆ ನಮಗೆ ಕೊಟ್ಟಂಥ ಬಡ್ಜೆಟ್ ಭಾಳಷ್ಟು ಕಮ್ಮಿ, ಅಂದರೆ GST ಇವೆಲ್ಲ ಹೋಗಿದ್ಮೇಲೆ 70 ಲಕ್ಷ ಸಿಗ್ತಿತ್ತು. ಈ ಸ್ಟೇಜ್ ಒಂದು 40 ಲಕ್ಷ, ಅಂದರೆ ಈ ಲೈಟು ಮತ್ತು ಸೌಂಡ್ ಸಿಸ್ಟಮೇ 1 ಕೋಟಿ 30 ಲಕ್ಷ ರೂಪಾಯಿ, ಈ ಸ್ಟೇಜ್ ಒಂದು 15 ಲಕ್ಷ, ಹಿಂಗೆ 15 ಪ್ಲಸ್ ಒಂದು 45 ಲಕ್ಷ ಸ್ಟೇಜ್ ಆಗ್ತಿದೆ. ನಮಗೆ ಬಂದಿರೋದು ಕೇವಲ 70 ಲಕ್ಷ. ಹಾಗಾಗಿ ನಮ್ಮನ್ನು 2 ಬಾರಿ ಶಾಸಕನಾಗಿ ಮಾಡಿದ್ದಾರೆ ನಮ್ಮ ತಾಲೂಕಿನ ಜನ.
ಹಾಗಾಗಿ ಅವ್ರು ಋಣ ತೀರ್ಸೋಂಥ ಕೆಲಸ ಮಾಡಬೇಕು. ಅಭಿವೃದ್ಧಿ ವಿಷಯದಲ್ಲಿ ಎಲ್ಲಿ ಕಾಂಪ್ರಮೈಸ್ ಇಲ್ಲ. ನೀವು ಅಭಿವೃದ್ಧಿ ಅಂದರೆ ನೀವು ಅದೇನಂತಾರಲ್ಲ, ಗಲ್ಲಿ ಮೇನ್ ರೋಡ್ಗಳು ಯಾವನ್ನ ನೋಡ್ಬೋದು. ನೀವು ಉದಾಹರಣೆ ಅಡ್ಡಾಡ್ಕೊಂಬರ್ರಿ, ಕೆಲವೊಂದು ವಾರ್ಡ್ಗಳಲ್ಲಿ ಕೆಲವೊಂದು ಊರುಗಳಲ್ಲಿ ಮಾಡೋಕ್ಕೆ ಕೆಲಸ ಇಲ್ಲ. ಇನ್ನು 2.5 ವರ್ಷ ಏನು ಮಾಡ್ಬೇಕು ಅನ್ನೋದು ಆಲೋಚನೆ ಐತೆ. ಹಾಗಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ಇವಾಗೇನು 70 ವರ್ಷದ ಕನಸು ಕಂಪ್ನಿದು ಸೇತುವೆ ಕೂಡ ಇವಾಗಲೇ FT ಕ್ಲಿಯರೆನ್ಸ್ ಆಗಿ ಟೆಂಡರ್ ಕರೆದಿದ್ದಾರೆ. ಅದೊಂದು ದೊಡ್ಡ ಇತಿಹಾಸ. ಹಾಗಾಗಿ ಭಾಳಷ್ಟು ಒಳ್ಳೆ ಕೆಲಸಗಳಾಗಿದ್ದಾವೆ. ಪ್ರಾಮಾಣಿಕವಾಗಿ ನಾವು ಕೂಡ ಮಾಡೀವಿ, ನಮ್ಮ ತಾಲೂಕು ಆಡಳಿತ ಕೂಡ ಸಪೋರ್ಟ್ ಮಾಡಿತ್ತು. ಇಲ್ಲಿರೋಂಥ ಎಲ್ಲ ಹಿರಿಯರು ತಾಯಂದಿರು ಎಲ್ಲರೂ ಸೇರಿ ಒಂದು ಒಳ್ಳೆ ಕೆಲಸ ಮಾಡ್ತಾರೆ. ನಮ್ಮ MLM ಆ ನಂಬಿಕೆ ಏನೈತಲ್ಲ, ಆ ನಂಬಿಕೆಗೆ ಕಳ್ಕೊಂಬಕ ಯಾವತ್ತೂ ಕೂಡ ಇಷ್ಟಪಡಲ್ಲ. ಹಾಗಾಗಿ ಎಷ್ಟು ದೇವ್ರ ಶಕ್ತಿ ಕೊಡ್ತಾನೆ ಅಷ್ಟು ಕೆಲಸ ಮಾಡಿ ಅವ್ರು ಖುಷಿ ಇರ್ಬೇಕು, ಕ್ಷೇತ್ರದ ಜನತೆ ಖುಷಿ ಇರ್ಬೇಕು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಸರ್, ಲಾಸ್ಟ್ ಟೈಮ್ ಜನರಿಗೆ ಕಂಪ್ಲಿ ಮತ್ತು ಗಂಗಾವತಿ ಭಾಗದ ಜನರಿಗೆ, ಹಳ್ಳಿ ಭಾಗದ ಜನರಿಗೆ ನಾಳೆ ಈಗ 11-12 ಕಾರ್ಯಕ್ರಮಕ್ಕೆ ತಾವು ಆಹ್ವಾನ ಸರ್. ಎಲ್ಲ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಸಮಸ್ತ ಏನು ಇವತ್ತೇನು ಗ್ರಾಮೀಣ ಭಾಗದ ಎಲ್ಲ ನಮ್ಮ ತಾಯಂದಿರು, ಹಿರಿಯರು ಮತ್ತು ಅದೇ ರೀತಿ ಅಣ್ಣ ತಮ್ಮಂದಿರು, ಅದೇ ರೀತಿ ಎಲ್ಲ ಮುಖಂಡರುಗಳು ಪಕ್ಷಾತೀತವಾಗಿ, ಇದರಲ್ಲಿ ಯಾವುದೇ ಪಾರ್ಟಿ ಪಕ್ಷ ಇಲ್ಲ, BJP ಕಾಂಗ್ರೆಸ್ಸು JDS ಅಂತಲ್ಲ. ಇದು ನಿಮ್ಮ ಉತ್ಸವ, ತಾವೆಲ್ಲ ಪಾಲ್ಗೊಳ್ಬೇಕು. ಇದು ಯಾಕಂದರೆ ಈ ಕಂಪ್ಲಿನ ಹಿಂದಿನ ಕಾಲದಲ್ಲಿ ಏನಿತ್ತು, ಈ ಕಂಪ್ಲಿ ಇದ್ದಾಗ ಕಂಪ್ಲಿ ಏನಿತ್ತು ಆ ರೀತಿ ಗತವೈಭವವನ್ನು ಮರುಕಳಿಸ್ಲಿಕ್ಕೆ ನಾವೆಲ್ಲ ಸಜ್ಜಾಗಿದ್ವಿ. ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಮತ್ತು ನಾವು ತಾವೆಲ್ಲರೂ ಬರ್ರಿ, ಯಶಸ್ವಿಗೊಳ್ಳಿ. ಯಾಕಂದರೆ ಇಂಥ ಕಾರ್ಯಕ್ರಮ ಸಿಗೋದು ಭಾಳ ಅಪರೂಪ. ಯಾಕಂದರೆ ಈ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಅನೇಕ ಆಗ್ತವೆ, ಅಂದರೆ ಇಂಥ ಕಾರ್ಯಕ್ರಮ ಆಗ್ತಿರೋದು ಭಾಳ ಅಪರೂಪ. ಹಂಗಾಗಿ ತಮ್ಮ ವಾಣಿ ಮೂಲಕ ನಾನು ತಿಳಿಸ್ತೀನಿ. ಯಾಕಂದರೆ ತಾವು ಕೂಡ ಭಾಳಷ್ಟು ಸಪೋರ್ಟ್ ಮಾಡೋಕತ್ತೀರಿ. ಹೆಚ್ಚು ಪಬ್ಲಿಕ್ ಮಾಡಿ ಜನಗಳಿಗೆ ಎಲ್ಲಿ ಮುಟ್ಟಿಲ್ಲ ಅಲ್ಲಿ ಮುಟ್ಸೋಂಥ ಕೆಲಸ ತಾವು ಕೂಡ ಮಾಡ್ಬೇಕಂತಂದೇಳಿ ವಿನಂತಿಸ್ಕೊಳ್ತಾ ಎಲ್ಲರೂ ಕೂಡ ಬರ್ಬೇಕಂತ ನಾನು ಮತ್ತೊಮ್ಮೆ ಮನವಿ ಮಾಡ್ತೀನಿ. ಥ್ಯಾಂಕ್ ಯು.